ಮಾರ್ನಿಂಗ್, ನಮಸ್ಕಾರ. ನಾನು ಡೈಲಿ ನನಗೆ ಸೇಮ್ ರೊಟೀನ್ ಮಾಡಿ ಮಾಡಿ ನನಗೂ ಸ್ವಲ್ಪ ಬೋರ್ ಆಗಿತ್ತು. ನಾನು ರಿಫ್ರೆಶ್ ಆಗಲಿಕ್ಕೆ ಅಂತ ಹೇಳಿ ನಾನು ಜುಡಿಯೋಗೆ ಹೋಗಿದ್ದೆ. ನಮ್ಮ ಮನೆ ಹತ್ರನೇ ಇರೋ ಜುಡಿಯೋಗೆ ಹೋಗಿದ್ದೆ. ಆ್ಯಕ್ಚುಲಿ ಒಂದೊಂದು ಸಲ ತುಂಬ ಚೆನ್ನಾಗಿರುತ್ತೆ, ತುಂಬ ಮನಸ್ಸಿಗೆ ಬಂದುಬಿಡುತ್ತೆ, ನಾನು ತೊಗೊಂಡ್ಬಿಡೋಣ ಅನಿಸುತ್ತೆ. ಕೆಲವೊಂದು ಸಲ ಯಾವುದೂ ನನಗೆ ಇಷ್ಟ ಆಗ್ತಿರಲ್ಲ. ನಾನು ಇವತ್ತು ಏನು ಶಾಪಿಂಗ್ ಮಾಡಿದೆ, ನನಗೇನು ಇಷ್ಟ ಆಯಿತು ಅಂತ ತೋರಿಸ್ತೀನಿ ನೋಡಿ. ಇದು ಬ್ಲ್ಯಾಕ್ ಕಲರ್ದು ಕುರ್ತಾ ತುಂಬ ಚೆನ್ನಾಗಿತ್ತು. ಬ್ಲ್ಯಾಕಲ್ಲಿ ವೈಟ್ ಕಲರ್ ಫ್ಲವರ್ಸು, ನೆಕ್ ಲೈನಲ್ಲಿ ತುಂಬ ಚೆನ್ನಾಗಿತ್ತು. ನನಗಿದೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಸ್ವಲ್ಪ ಕಲರು ಸ್ವಲ್ಪ ಡಲ್ ಇತ್ತು. ಹೀಗೆ ನಾನು ನೋಡ್ತಾ ಹೋಗ್ತಾ ಇದ್ದೆ. ಲಾಸ್ಟಿಗೆ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದು ರೌಂಡು ಫುಲ್ಲು ಅಂಗಡಿ ಎಲ್ಲ ನಾನು ಸುತ್ತಾಡಿಬಿಟ್ಟೆ. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಈ ಥರ ಮಿರರಲ್ಲಿ ಇಟ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಆ್ಯಕ್ಚುಲಿ ವೈಟ್ ಟಾಪು ತುಂಬಾ ಚೆನ್ನಾಗಿತ್ತು. ರೇಟೂ ಅಷ್ಟೇ ತುಂಬ ಅಷ್ಟು ಕಾಸ್ಟ್ಲಿನೂ ಇರಲಿಲ್ಲ. ಈ ಥರ ಪ್ಲಾಜೋ ಪ್ಲ್ಯಾಂಟು ತುಂಬ ಚೆನ್ನಾಗಿತ್ತು. ಈ ಥರ ಕುರ್ತೀಸು, ಆಫೀಸ್ ವೇರು ಅಥವಾ ಮನೆಯಲ್ಲಿ ಹಾಕೊಳೋಕ್ಕೆ ಈ ಥರನೂ ತುಂಬ ಇಟ್ಟಿದ್ದರು. ರೇಟು ಅಷ್ಟೇ ತುಂಬ ಅಂದರೆ ಅಫೋರ್ಡಬಲ್ ಪ್ರೈಸಲ್ಲೆಲ್ಲ ಇಟ್ಟಿದ್ದರು. ಇಲ್ಲಿ ಇದು ಒಂದು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಜುಡಿಯೋದಲ್ಲಿ. ಏನು ಅಂದರೆ ಈ ಥರ ಬ್ಯೂಟಿ ಪ್ರಾಡಕ್ಟನ್ನೆಲ್ಲ ಟ್ರೈ ಮಾಡಿ ನಾವು ಯೂಸ್ ಮಾಡಿಬಿಟ್ಟು ನಮ್ಮ ಲಿಪ್ಸಿಗೆ ಹಚ್ಚಿ ಅಥವಾ ನಮ್ಮದು ಕೈಗೆ ಹಚ್ಚಿ ಈ ಥರ ನಾವು ಯೂಸ್ ಮಾಡಿ ಆಮೇಲೆ ನಾವು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಇದು ಒಂದು ಕಾನ್ಸೆಪ್ಟ್ ನನಗೆ ಇವರಲ್ಲಿ ತುಂಬ ಇಷ್ಟ ಆಗುತ್ತೆ. ಹೊಸ ಪ್ರಾಡಕ್ಟ್ ಎಲ್ಲ ಲಾಂಚ್ ಮಾಡಿರ್ತಾರೆ. ಆಮೇಲೆ ಹೊಸದು ಏನಾದರೂ ಟ್ರಯಲ್ ಮಾಡ್ಬೋದು. ನಾವು ಈ ಥರ ಹಚ್ಕೊಂಡು ನೋಡಿ, ಸ್ಕಿನ್ ಮೇಲೆ ನಮ್ಗೆ ಹಚ್ಕೊಂಡು ನೋಡಿ ಯಾವ ಥರ ಇದೆ ಈ ಪ್ರಾಡಕ್ಟು ಅಂತ ಎಲ್ಲ ಈ ಥರ ಓಪನ್ ಮಾಡಿ ಆಮೇಲೆ ನಾವು ಇದನ್ನು ಪ್ರಾಡಕ್ಟನ್ನು ನಾವು ತೊಗೋಬೋದು. ಇದು ನೋಡಿ ಐ ಶ್ಯಾಡೋ ಅಂತೆ, ತುಂಬ ಚೆನ್ನಾಗಿತ್ತು. ಇದು ನಾನು ಬ್ಲಷ್ಷು ತೊಗೋದು ನೋಡ್ತಾ ಇದ್ದೀನಿ, ಚೆನ್ನಾಗಿತ್ತು. ನಾನು ಹಚ್ಕೊಂಡು ಕೂಡ ಟ್ರೈ ಮಾಡ್ತಾಯಿದ್ದೆ. ನಂಗೆ ತೆಗಿಯೋಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ಅದು ಆಮೇಲೆ ಓಪನ್ ಆಯಿತು. ನಾನು ಟ್ರೈ ಮಾಡ್ತಾಯಿದ್ದೆ ಹಚ್ಕೊಂಡು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವಿಲ್ಲಿ ನೋಡ್ಬೋದು. ನನಗೆ ಈ ಥರ ಶಾಪಿಂಗ್ ಮಾಡೋದು, ಸುತ್ತಾಡೋದು ಅಂದರೆ ತುಂಬ ಏನೋ ಖುಷಿ ಕೊಡುತ್ತೆ. ತುಂಬ ಸ್ವಲ್ಪ ಡೈಲಿ ರೊಟೀನಿಂದ ಸಮಥಿಂಗ್ ಏನೋ ಚೇಂಜು ಮಾಡ್ದಂಗೆ ಆಗುತ್ತೆ. ನಾನು ಎಲ್ಲನೂ ನೋಡ್ತಾ ಇದ್ದೆ, ಲಾಸ್ಟಿಗೆ ಯಾವುದೋ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ. ಈ ಥರ ಎಲ್ಲ ನಾನು ಅಂಗಡಿ ಫುಲ್ಲು ಒಂದು ರೌಂಡ್ ಹಾಕಿಬಿಟ್ಟಿದ್ದೀನಿ. ಈ ಟಾಪ್ ನನಗೆ ತುಂಬ ಲೈಕ್ ಆಯಿತು. ನಾನು ಟ್ರಯಲ್ ಕೂಡ ಮಾಡಿದೆ ಇದನ್ನು. ಇದು ಲೈಟ್ ಸ್ಕೈ ಬ್ಲೂ ಇತ್ತು, ಕ್ರಾಪ್ ಟಾಪ್ಸ್ ಥರ ಇತ್ತು. ನಾನು ಮುಂಚೆ ಎಲ್ಲ ಕ್ರಾಪ್ ಟಾಪ್ಸ್ ಎಲ್ಲ ತೊಗೊತಿರ್ಲಿಲ್ಲ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಹೇಳಿ ಎಲ್ಲ ನಾನು ಟ್ರಯಲ್ ಮಾಡ್ತಾಯಿದ್ದೆ. ನಾನು ಟ್ರಯಲ್ ಮಾಡಿ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ, ಯಾವ್ದು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಎಲ್ಲ ನೋಡಿ ತೊಗೊತೀನಿ. ಆ್ಯಕ್ಚುಲಿ ಯಾಕಂದರೆ ಮನೆಗೆ ಹೋದ್ಮೇಲೆ ಸೈಜ್ ಇಶ್ಯೂಸ್ ಎಲ್ಲ ಬರಬಾರ್ದು ಅಂತ ಹೇಳಿ. ಆಮೇಲೆ ಇಲ್ಲಿ ಸ್ಯಾಂಡಲ್ಸು, ಸ್ಲಿಪ್ಪರ್ಸು ಎಲ್ಲ ಡೈಲಿ ಯೂಸು, ಒಕೇಶ್ನಲು, ಫಂಕ್ಷನಲ್ ವೇರು ಈ ಥರ ತುಂಬ ಸ್ಯಾಂಡಲ್ಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ಇದು ಕೂಡ ನಾವು ಟ್ರಯಲ್ ಮಾಡಿ ತೊಗೋಬೋದು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು ಏನೂ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಈ ಥರ ವೇರ್ ಮಾಡಿ ನಮ್ಗೆ ಯಾವ್ದು ಕಂಫರ್ಟಬಲು ಆ ಥರ ನಾವು ತೊಗೋಬೋದಿತ್ತು. ರೇಟು ಅಷ್ಟೇ ತುಂಬ ಏನು ಜಾಸ್ತಿ ಇರಲಿಲ್ಲ. 600, 700, 900, 500, 300 ಈ ಥರ ಎಲ್ಲ ರೇಂಜಲ್ಲಿತ್ತು. ನಾವು ಯಾವ್ದು ರೇಂಜಲ್ಲಿ ಬೇಕಾದರೂ ಆ ರೇಂಜಲ್ಲಿ ತೊಗೋಬೋದು. ತುಂಬ ಚೆನ್ನಾಗಿತ್ತು. ಹೀಲ್ಸ್ ಇತ್ತು, ಫ್ಲ್ಯಾಟ್ಸ್ ಇತ್ತು, ಕಲರ್ಸ್ ಇತ್ತು ತುಂಬ. ಇದು ಜೀನ್ಸ್ಗೆ, ಮಿನೀಸ್ಗೆ ಎಲ್ಲ ಹಾಕ್ಕೋಬೋದು, ಆ ಥರ ಶೂಸ್ ಎಲ್ಲ ಇಟ್ಟಿದ್ರು. ಅದೇ ಹೇಳ್ತೀನಲ್ಲ, ನೋಡ್ತಾ ಹೋದರೆ ಎಲ್ಲನೂ ತೊಗೊಂಡ್ಬಿಡೋಣ ಅಂತ ಅನಿಸುತ್ತೆ. ನಾನು ಮತ್ತೆ ಈ ಕಡೆ ಕುರ್ತಾಸ್ ಕಡೆ ಬಂದೆ. ಯಾವುದಾದ್ರೂ ಲಾಂಗ್ ಗೌನು ಚೆನ್ನಾಗಿದೆನಾ ಪಾರ್ಟಿ ವೇರ್ಗೆ ಎಲ್ಲ ನೋಡಲಿಕ್ಕೆ ಅಂತ ಬಂದೆ. ನೋಡ್ತಾ ಇದ್ದೀನಿ ಎಷ್ಟು ನೋಡಿದರೂ ಕಡಿಮೆನೇ ಆಗ್ತಾಯಿದೆ. ಈ ಥರ ಹ್ಯಾಂಗರ್ನ ಕುತ್ತಿಗೆಗೆ ಹಾಕಿಬಿಟ್ಟು ನಾನು ವೇರ್ ಮಾಡಿ ನೋಡ್ತಾ ಇದ್ದೆ ಮಿರರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ. ಇದು ಬ್ಲ್ಯಾಕು ನಂಗೆ ತುಂಬ ಲೈಕ್ ಆಯಿತು. ನಾನು ಇದನ್ನು ವೇರ್ ಮಾಡೋನು ಟ್ರೈ ಮಾಡಿದೆ.
ಆ್ಯಕ್ಚುಲಿ ಇದು ಒನ್ ಡೇ ಟ್ರಿಪ್ಪು, ಪಿಕ್ನಿಕ್ಕು, ಟ್ರಿಪ್ಪಿಗೆಲ್ಲ ತುಂಬ ಕಂಫರ್ಟಬಲ್ ಇದೆ, ತುಂಬ ಲೈಟ್ ವೆಯ್ಟ್ ಇದೆ. ಆಮೇಲೆ ಸ್ವೆಟ್ ಎಲ್ಲ ತುಂಬ ಅಬ್ಸರ್ವ್ ಮಾಡುತ್ತೆ. ನೋಡಿ ಜುಡಿಯೋ ಒಳಗಡೆ ಈ ಥರ ಇದೆ. ಎಲ್ಲನೂ ನಮಗೆ ಬ್ಯೂಟಿ ಪ್ರಾಡಕ್ಟ್ಸು, ನೈಟ್ ವೇರ್ಸು ಎಲ್ಲನೂ ಸಿಗುತ್ತೆ. ಬೇರೆ ಬೇರೆ ಶಾಪಿಗೆ ಹೋಗಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಆಮೇಲೆ ತುಂಬ ಕಂಫರ್ಟಬಲ್ ಕ್ಲಾತು, ತುಂಬ ಸ್ಮೂತ್ ಆಗಿರುತ್ತೆ. ಬ್ಯೂಟಿ ಪ್ರಾಡಕ್ಟು ಅಲ್ಲೇ ಸಿಗುತ್ತೆ ನಮಗೆ. ಆಮೇಲೆ ಇದು ನಂಗೆ ಬ್ಲ್ಯಾಕ್ ತುಂಬ ಲೈಕ್ ಆಯಿತು. ನಾನು ಮನೆ ಹತ್ರನೇ ಇರೋದ್ರಿಂದ ನಾನು ಆವಾಗವಾಗ ನಾನು ಶಾಪಿಂಗ್ ಹೋಗ್ತಾ ಇರ್ತೀನಿ. ಅದೇ ಹೇಳಿದ್ನಲ್ಲ, ಸಮಥಿಂಗ್ ಏನೋ ಚೇಂಜ್ ಅಂತ.